ನಾನೊಂದು ಅಡ್ಗೆ ಮಾಡ್ತಾ ಇದೀನಿ, ಅದನ್ನ ನೀವು ತಿಂತಿರೋ ಅಲ್ವೋ ಅಂತ ಯೋಚನೆ ಶುರು ಆಗ್ಬಿಟ್ಟಿದೆ ನನಗೆ. ಫಸ್ಟು ಯಾವ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದೀರಾ, ಅದ್ರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅದನ್ನ ಹೇಳಿ, ಅದ್ರ ಮೇಲೆ ಡಿಸೈಡ್ ಮಾಡಿ. ಹಬ್ಬ ಇರೋದ್ರಿಂದ ಎಲ್ಲ ರಿಚ್ ಫುಡ್ಡೇ ಮಾಡೋದವರು. ಸೊ ಐ ಡೋಂಟ್ ಥಿಂಕ್ ಸೊ ನೀವ್ ತಿನ್ನೋದ್ ಬೇಡ ಬಿಡಿ, ನಾನೇ ತಿಂತೀನಿ. ಗೊತ್ತಾಗಲ್ವಾ? ಖಂಡಿತ ಇಲ್ಲ, ನೀವ್ ತಿನ್ಲೇಬೇಕು. ಸ್ವಲ್ಪ ಅಲ್ಲ, ನೀವ್ ಫಸ್ಟ್ ಏನ್ ಮಾಡ್ತಿದ್ದೀರಾ ಅಂತ ಅದನ್ನ ಹೇಳಿ. ಈಗ ನಾನ್ ಮಾಡ್ತಿರೋ ಅಂತ ಅಡಿಗೆ ನಮ್ಗೆ ಬರ್ದ್ ಕಳ್ಸಿರೋರು ಛಾಯಾ ಚಾಮರಾಜನಗರಿಂದ. ಅದರ ಹೆಸರು ಕ್ರೇಜಿ ಬ್ರಿಟಲ್. ನನ್ ಒಂದ್ ಪ್ರಶ್ನೆ, ಈ ನೀವು ಮಾಡ್ತಾ ಇರೋ ರೆಸಿಪಿನೇ ಕ್ರೇಜಿ ಆಗಿದ್ಯೋ ಅಥವಾ ನಾವ್ ಅದನ್ನ ತಿಂದು ನಾವು ಕ್ರೇಜಿ ಆಗ್ತೀವಿ? ಐ ಥಿಂಕ್ ಎರಡನೇ ಚೆನ್ನಾಗಿರತ್ತೆ. ನಾನ್ ಮಾಡೋ ಅಡಿಗೆನ ತಿಂದು ನೀವ್ ಕ್ರೇಜಿ ಆಗ್ಬಿಡ್ತೀರಿ. ಇವಳಿಗೆ ಮಾತ್ರ ತಿನ್ಸೋದ್ ಬೇಡ, ಫಸ್ಟೇ ಕ್ರೇಜಿ, ಇದನ್ ತಿಂದು ಇನ್ನೂ ಕ್ರೇಜಿ ಆಗ್ತದೆ. ಯಾಕೆ ಜಾತಿ ಅಕ್ಕ ಹಂಗಂತೀರಾ? ಮತ್ತೆ ಅಕ್ಕ ಅಂತ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳಲಾ? ಓಟ್ಸ್, ಸಕ್ಕರೆ, ತುಪ್ಪ, ಗೋಡಂಬಿ, ಏಲಕ್ಕಿ ಪುಡಿ, ಬೆಣ್ಣೆ. ಓ ಮೈ ಗಾಡ್, ಬೆಣ್ಣೆ, ತುಪ್ಪ, ಗೋಡಂಬಿ, ನೋ ಶುಗರ್, ಓನ್ಲಿ ಓಟ್ಸ್. ಹಂಗಾರೆ ಅದೇ ತಿನ್ನಿ. ಓಕೆ, ಶುರು ಮಾಡ್ಲಾ? ಮೊದ್ಲಿಗೆ ಒಲೆ ಹಚ್ಕೊಳ್ಳೋಣ. ಮೊದ್ಲು ಗೋಡಂಬಿನ ಹುರ್ಕೊಂಡ್ಬಿಡೋಣ. ಪರವಾಗಿಲ್ಲ, ನೀವ್ ಬ್ಯೂಟಿ ಕಾನ್ಶಿಯಸ್ ಅಲ್ವಾ? ಸ್ವಲ್ಪ ಕ್ಯಾಲೋರಿ ತಿಂದ್ರು ಆಮೇಲೆ ಎಕ್ಸರ್ಸೈಸ್ ಮಾಡ್ಬೋದಲ್ವಾ ಎಕ್ಸ್ಟ್ರಾ? ಹೇಗಿದ್ರು ಯಾವಾಗ್ಲೂ ವ್ಯಾಯಾಮ ಅಂತೇನೋ ಮಾಡ್ತಿರ್ತಿರಲ್ಲ, ತಿಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ವ್ಯಾಯಾಮನೇ ಮಾಡಿ. ತುಪ್ಪ ಹಾಕ್ಬೇಕು 2 ಸ್ಪೂನು. 2 ಸ್ಪೂನ್? ಹೌದು. ಸರಿ, ಹುರ್ಕೋಬೇಕಲ್ವಪ್ಪ? ನಿಮ್ಗೆ ಇದೆಲ್ಲ ಬೇಡ ಅಂದ್ರೆ ನೋಡಿ, ಆವಾಗ್ಲೇ ಫಸ್ಟ್ ಅದು ಬರೀ ಓಟ್ಸೆ ಕೊಟ್ವಿ, ತಿನ್ಕೊಂಡ್ ಕೂತೀರಿ ನಾವು ಮಾಡ್ಕೊಂಡು. ಬೇಡ ಬೇಡ, ದಿನ ತಿಂದು ಬೋರ್ ಆಗ್ಬಿಡುತ್ತೆ, ದಿನ ಬೆಳಗ್ಗೆ ಓಟ್ಸೆ ಕುಡಿಯೋದು. ಓಕೆ, ಈಗ ಗೋಡಂಬಿ ಚೂರ್ನ ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇರೋದು, ಇಷ್ಟು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಮನೇಲೂ ಹೀಗೆ ಮಾಡ್ತೀರಾ? ಇಷ್ಟೊಂದು ತಿಂದ್ರೆ ನನ್ ಬ್ಯೂಟಿ ಏನಾಗ್ಬೇಕು? ಓ ಮೈ ಗಾಡ್, ಅದಕ್ಕೆ ಜಾಸ್ತಿ ವರ್ಕೌಟ್ ಮಾಡಿ. ಅದಕ್ಕೆ ನಾನು ಅವಾಗ ಸ್ಟ್ರೈಕ್ ಮಾಡಿ ಅಡಿಗೆ ಮನೆ ಬೀಗ ಹಾಕ್ತಾ ಇರ್ತೀನಿ. ಯಾಕೆ ಅಷ್ಟೊಂದು ವರ್ಕೌಟ್ ಮಾಡ್ಬೇಕು? ತಿನ್ನೋದೇ ಕಮ್ಮಿ ತಿಂದ್ರೆ ಆರಾಮಾಗಿರ್ತೀವಪ್ಪ. ಹಾಗೆ ಹಾಕ್ಕೊಡ್ಬೇಕು. ಆ ಪಾತ್ರೆ ಕೊಡ್ತೀರಾ? ಹುರ್ಕೊಂಡ್ರೋ ಗೋಡಂಬಿನ ತೆಕ್ಕೊಂಡ್ಬಿಡೋಣ. ಕೆಂಪಾಗೋದೇನ್ ಬೇಡ, ಸಾಕಷ್ಟು ಸಾಕು. ಇಲ್ಲ ಇಲ್ಲ, ಬಿಕಾಸ್ ತುಪ್ಪ ಬೇಕದು. ಇವಾಗ ಇದೇ ತುಪ್ಪಕ್ಕೆ ಓಟ್ಸ್ ಅನ್ನ ಹಾಕೋಣ. ಈ ಓಟ್ಸ್ ಅನ್ನು ಸ್ವಲ್ಪ ಹುರ್ಕೋಣ. ಓಕೆ, ಈಗ ಇದು ಹುರ್ಕೊಂಡಿದೀವಿ. ಇದನ್ನು ಕೂಡ ಸಾಕ? ಇದು ಕೂಡ ತೆಕ್ಕೊಂಡ್ಬಿಡೋಣ. ಈಗಾಗಲೇ ನಾವು ತುಪ್ಪದಲ್ಲಿ ಗೋಡಂಬಿ ಹಾಗೂ ಓಟ್ಸ್ ಅನ್ನ ಹುರ್ಕೊಂಡಿದೀವಿ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಹಾಕೋಣ. ಇದು ಕ್ಯಾಲೋರೀಸ್. 2 ಸ್ಪೂನ್ ಸಕ್ಕರೆ ಹಾಕೋಣ, ಯಾಕಂದ್ರೆ ಕಮ್ಮಿ ತಗೊಂಡಿದ್ದೀನಿ. ಇದು ಹೀಗೆ ಬಿಟ್ರೆ ತಳ ಹತ್ತತ್ತೆ. ಸ್ವಲ್ಪ ನೀರನ್ನ ಹಾಕೋಣ. ಗುಡ್. 2 ಟೀ ಸ್ಪೂನ್ಸ್. 2 ಟೀ ಸ್ಪೂನ್. ಈ ಸಕ್ಕರೆ ಸ್ವಲ್ಪ ಕರಗಬೇಕು. ಅಂದ್ರೆ ಪಾಕ ಅಂತಲ್ಲ, ನೀರ್ನ ಸ್ವಲ್ಪ ಕರಗಬೇಕಷ್ಟೇ. ಓಕೆ, ಶುಗರ್ ಸಿರಪ್. ಹಾ, ನಮ್ಮಮ್ಮ ಯಾವಾಗ್ಲೂ ನಿಮ್ ಪ್ರೋಗ್ರಾಮ್ ನ ನೋಡ್ತಿರ್ತಾರೆ, ರುಚಿ ಅಭಿರುಚಿ. ಮನೆಯಲ್ಲೂ ಟ್ರೈ ಮಾಡಿದ್ದಾರೆ. ನನ್ ಶೂಟಿಂಗ್ ಇಂದ ಬಂದ ತಕ್ಷಣ ಒಂದೊಂದ್ ದಿವಸ ಸ್ಪೆಷಲ್ ರುಟೀನ್ ತಿಂದು ಬೇಜಾರಾಗಿರ್ತಲ್ಲ, ಮಾಡ್ಕೊಡ್ತಾರೆ. ಹೇಳ್ಬಿಡಿ. ಈಗ ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಹಾಕಿದ್ದಾರೆ. ನಿಮ್ಮಾಸೆನೆ ತಿರ್ಸಿದಾರೆ ಅವರು. ಸ್ವಲ್ಪ ಹಾಕಿದ್ದೀನಿ. ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ. ಈಗ ಇದಕ್ಕೆ ನಾವು ಹುರ್ಕೊಂಡಿದೀವಲ್ಲ ಓಟ್ಸ್ ಮತ್ತು ಗೋಡಂಬಿ, ಇದನ್ನ ಮಿಕ್ಸ್ ಮಾಡ್ಕೋಣ. ಏನು ಕ್ಯಾಲರಿ ಕಾನ್ಶಿಯಸ್? ಇಲ್ಲ, ನಾಳೆ ಬ್ರೇಕ್ಫಾಸ್ಟ್ಗೆ ಇವ್ರಿಗೆ ಇದನ್ನೇ ಮಾಡ್ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದೀನಿ. ನಮ್ ಜಾಜಿ ಅಕ್ಕಗೆ ಕಂಪ್ಲೀಟ್ ಆಗ್ಲಿ. ನಾನ್ ಮಹಿಳಾ ಸಂಘದಲ್ಲಿ ಹೇಳ್ಕೊತಾ ಇರ್ತೀನಿ, ಹಸ್ಬೆಂಡ್ಸ್ ನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ನಮ್ಮ ಮನೇಲಿ ಇವರಿಬ್ರನ್ನ ಮೇಂಟೈನ್ ಮಾಡೋಷ್ಟು ನನಗೆ ಸಾಕಾಗಿ ಹೋಗ್ತಾ ಇದೆ. ಈ ಪ್ರೋಗ್ರಾಮ್ ಹೋದ್ರೆ ಇಲ್ಲೂ ಬಿಡಲ್ಲ. ನಾನು ಅದಕ್ಕೆ ಜಾಜಿ ಅಕ್ಕ ಹೇಳಿದ್ದು, ನಮ್ ಪಾಡಿಗೆ ನನ್ನ ಬಿಟ್ಬಿಡಿ.
ಈಗ ನಿಮ್ ಕೆಲಸ ನೋಡ್ಕೊಂಡು ಹೋಗಿ. ನಮ್ಮ ಯಜಮಾನ್ರನ್ನ ನಾನು ನೋಡ್ಕೋತೀನಿ. ನೋಡೋಕ್ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ ಹೌದು, ಬಟ್ ನಮ್ಮ ಯಜಮಾನ್ರನ್ನ ಇವರು ನೋಡ್ಕೊಳ್ಳಲ್ಲ. ಯಜಮಾನ್ರು ಅನ್ಕೆ ನನ್ನ ಯಜಮಾನ್ರು ಅದೇನೋ ಕಷ್ಟಪಟ್ಟು ರೆಸಿಪಿ ಮಾಡ್ತಾರೆ ನೋಡೋಣ. ಈಗ ಇದಾಗಿದೆ. ಈಗಿದು ಸ್ವಲ್ಪ ಪೌಡರ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಇದನ್ನ ಡಬ್ಬಿಗೆ ಹಾಕೊಂಡು ನಾವು ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ತಿನ್ಬೋದು ಹಾಗೆ ಹಸಿವಿದ್ದಾಗ. ಇಲ್ಲ ಅಂದ್ರೆ ನಿಮ್ಗೆ ಬಿಸ್ಕೆಟ್ ಫಾರ್ಮ್ ಅಲ್ಲಿ ಬೇಕಂದ್ರೆ ನಾ ಸಕ್ಕರೆ ಹಾಕೊಂಡಲ್ಲ, ಅದ್ ಸ್ವಲ್ಪ ಎಳೆ ಪಾಕ ಬರೋ ತನಕ ಕಾದು ಆ ಎಳೆ ಪಾಕ ಬಂದ್ಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆ ಮೇಲೆ ಹಾಕಿ ಅದನ್ನ ಪೀಸ್ ಮಾಡಿದ್ರೆ ಬಿಸ್ಕೆಟ್ ತರ ಆಗತ್ತೆ. ಸೊ 2 ತರ ಮಾಡ್ಕೋಬಹುದು ಇದನ್ನ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಿದ್ದೀನಿ. ಹಾಟ್, ಕ್ರಿಸ್ಪಿ ಅಂಡ್ ಕ್ರೇಜಿ ಬ್ರಿಟಲ್ ಸಿದ್ಧವಾಯಿತು. ಕ್ರೇಜಿ ಬ್ರಿಟಲ್ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಸಕ್ಕರೆ, ತುಪ್ಪ, ಗೋಡಂಬಿ, ಏಲಕ್ಕಿ ಪುಡಿ ಮತ್ತು ಬೆಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ, ಗೋಡಂಬಿ, ಓಟ್ಸ್ ಹಾಕಿ ಹುರಿದುಕೊಳ್ಳಿ. ನಂತರ ಬಾಣಲೆಗೆ ಸಕ್ಕರೆ, ನೀರು, ಬೆಣ್ಣೆ, ಏಲಕ್ಕಿ ಪುಡಿ, ಹುರಿದುಕೊಂಡ ಓಟ್ಸ್ ಹಾಕಿ ಬೇಯಿಸಿದ್ರೆ ಕ್ರೇಜಿ ಬ್ರಿಟಲ್ ಸವಿಯಲು ಸಿದ್ಧ.